ಹಾಯ್ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಎಲಿಮೆಂಟ್. ಇವತ್ತಿನ ವಿಡಿಯೋದಲ್ಲಿ 2 ಅಂಕಿಯ ಸಂಖ್ಯೆಗಳನ್ನು ವರ್ಗಗೊಳಿಸೋದರಲ್ಲಿ ಬಿಡಿ ಸ್ಥಾನದಲ್ಲಿ ಒಂದಿರುವಂತಹ ಸಂಖ್ಯೆಯನ್ನು ಯಾವ ರೀತಿ ವರ್ಗಗೊಳಿಸ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಒಂದು ಉದಾಹರಣೆಯನ್ನು ಗಮನಿಸ್ಕೊಳ್ಳಿ ಮಕ್ಕಳೇ. 31ನ್ನು ನಾವು ವರ್ಗಗೊಳಿಸಬೇಕಾಗಿದೆ. ಈ 31ರ ವರ್ಗವನ್ನು ಕಂಡುಹಿಡಿಯಬೇಕು ಅಂತಂದರೆ 31ರಲ್ಲಿ 1ನ್ನು ಕಳೀರಿ ಮಕ್ಕಳೇ. 30 ಬರುತ್ತೆ. 30ನ್ನು ವರ್ಗ ಮಾಡಿ. 3 3 9 ಬರುತ್ತೆ. 1 0 ಇದ್ದರೆ 2 0 ಹಾಕ್ಕೊಳ್ಳಿ ಮಕ್ಕಳೇ. ಈ 900ನ್ನು ನಾವು ಗಣನೆಗೆ ತಗೊಳ್ಕೋಬೇಕು. ನಂತರ ಎರಡನೇ ಹಂತವನ್ನು ನೋಡಿ. 31ರಲ್ಲಿ 1ನ್ನು ಕಳೆದಿದ್ದು 30 ಬಂದಿದೆ. 30ನ್ನು 30ಕ್ಕೆ ಸೇರಿಸಿ ಮಕ್ಕಳೇ, ಅಂದರೆ ಡಬಲ್ ಮಾಡಿ. 30 30 ಎಷ್ಟಾಯಿತು ಮಕ್ಕಳೇ? 60 ಆಯಿತು. ಈ 60ನ್ನು ಮತ್ತೆ 900ರ ಜೊತೆಗೆ ಕೂಡಲಿಕ್ಕೆ ಬಳಸ್ಕೊಳ್ಬೇಕು. ನಂತರ 1 ಇಲ್ಲಿ ನಾವು ಕಳೆದಿದ್ವಲ್ಲ, ಆ 1ನ್ನು ಇದಕ್ಕೇ ಕೂಡಬೇಕು. ಅಂದರೆ 30ನ್ನು ವರ್ಗ ಮಾಡಿದ್ದನ್ನು 900 ಮತ್ತು 30ನ್ನು ಡಬಲ್ ಮಾಡಿದ್ದನ್ನು 60ನ್ನು ಮತ್ತು ಈ 1ನ್ನು ಈ 3ನ್ನು ಸೇರಿಸಿದ್ರೆ ನಮಗೆ 961 ಬರುತ್ತೆ. ಇದು 31ರ ವರ್ಗ ಆಗಿರುತ್ತೆ ಮಕ್ಕಳೇ. ಹೇಗೆ ಮಕ್ಕಳೇ? ಇನ್ನೊಂದು ಉದಾಹರಣೆನ ಗಮನಿಸ್ಕೊಳ್ಳಿ. 51ರ ವರ್ಗ. 51ರ ವರ್ಗದಲ್ಲಿ 51ರಲ್ಲಿ 1ನ್ನು ಕಳೀರಿ. 50 ಆಯಿತು. 50ನ್ನು ವರ್ಗಗೊಳಿಸಿ. 5 5 25, 1 0 ಇರೋದ್ರಿಂದ 2 0 ಹಾಕ್ಕೊಳ್ಳಿ. ನಂತರ ಈ 50ನ್ನು ಡಬಲ್ ಮಾಡಿ ಮಕ್ಕಳೇ, 100 ಬರುತ್ತೆ. ಆ 100ನ್ನ ಇದ್ರ ಜೊತೆ ಸೇರಿಸ್ಕೊಳ್ಳಿ. ಮತ್ತು 1ನ್ನು ಕೂಡ ಸೇರಿಸ್ಕೊಳ್ಬೇಕು, ಸರಿನಾ? 1ಕ್ಕೆ 1, 0ಗೆ 0, 5 1 6, 2ನ್ನು ಹಾಗೆ ಇಳಿಸಿ ಮಕ್ಕಳೇ. 2601 ಅನ್ನೋದು 51ರ ವರ್ಗವಾಗಿದೆ.